ಹಾಯ್ ಎಲ್ರಿಗೂ ನಮಸ್ಕಾರ. ದ್ವಾರಕಾ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬೀದರ್ಗೆ ಸ್ವಾಗತ. ಈ ಹಾಸ್ಪಿಟಲ್ ಅಲ್ಲಿ ಎಲ್ಲ ರೀತಿಯಾದ ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. NICU, ವೆಂಟಿಲೇಟರ್, ಜನರಲ್ ವಾರ್ಡ್, ಡೇ ಕೇರ್, ಚಿಲ್ಡ್ರನ್ಸ್ OT, ಮೆಡಿಕಲ್, ವ್ಯಾಕ್ಸಿನೇಷನ್, ಆಂಬ್ಯುಲೆನ್ಸ್ ಸರ್ವಿಸ್, ನಾರ್ಮಲ್ ಡೆಲಿವರಿ, ನೆಬುಲೈಸೇಷನ್, ಈ ರೀತಿ ಹಲವಾರು ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. ಅಷ್ಟೇ ಅಲ್ಲದೆ ನಿಮಗೋಸ್ಕರ ಇನ್ಫ್ಯಾಕ್ಟ್ ಚೈಲ್ಡ್ ಸ್ಕ್ರೀನಿಂಗ್ ಕೂಡ ಇದೆ. ಕಾಫ್, ಫೀವರ್, ಥೈರಾಯ್ಡ್, ಡಯಾಬಿಟಿಸ್, ಮಲೇರಿಯಾ, ಜಾಂಡಿಸ್, ಟೈಫಾಯ್ಡ್, ಸೊ ಈ ರೀತಿ ಹಲವಾರು ಪ್ರಾಬ್ಲಮ್ಸ್ಗೆ ಇಲ್ಲಿ ನಿಮಗೆ ಪರ್ಫೆಕ್ಟ್ ಸೊಲ್ಯೂಷನ್ ಸಿಗುತ್ತೆ. ಇಲ್ಲಿ ತುಂಬಾನೇ ಸ್ಪೆಷಲೈಸ್ಡ್ ಹಾಗೂ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಒಳ್ಳೆ ಹೆಲ್ತ್ ಎಷ್ಟು ಇಂಪಾರ್ಟೆಂಟು, ಚಾಯ್ಸ್ ಆಫ್ ಹಾಸ್ಪಿಟಲ್ ಅಷ್ಟೇ ಇಂಪಾರ್ಟೆಂಟು. ಸೊ ಚೂಸ್ ಮಾಡಿ ದ್ವಾರಕಾ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬೀದರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹಾರ್ದೊಡ ಕುಳಗಿ. ಮತ್ತೆ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಔರಾ ತಾಲೂಕಿನ ಜೀರ್ಗಬಿ ಗ್ರಾಮದ ಹೆದ್ದಾರಿ ಬಳಿ ನಡೆದ ಭೀಕರ ಅಪಘಾತ. ಕಾರೊಂದು ಮಗುವಿಗೆ ಡಿಕ್ಕಿ ಹೊಡೆದ ಭಯಾನಕ ದೃಶ್ಯ CCTVಯಲ್ಲಿ ಸೆರೆ. ವಿದ್ಯಾರ್ಥಿಯ ಸ್ಥಿತಿ ಚಿಂತಾಜನಕವಾಗಿದ್ದು ಬಾಲ್ಕಿ DYSP ಶಿವಾನಂದ್ ಪೌಡ್ಶೆಟ್ಟಿ ಸ್ಥಳಕ್ಕೆ ಭೇಟಿ. ಗ್ರಾಮಸ್ಥರಿಂದ ಮಿಂಚಿನ ಪ್ರತಿಭಟನೆ. ನಗರದ ನ್ಯಾಯಾಲಯದ ಆವರಣದಲ್ಲಿ ಜರುಗಿದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ. ರಾಷ್ಟ್ರೀಯ ಆಯುಷ್ ಅಭಿಯಾನದಡಿ ನಡೆದ ಶಿಬಿರದಲ್ಲಿ 100 ಜನರಿಗೆ ಆರೋಗ್ಯ ತಪಾಸಣೆ ನಡೆಸಿದ ವೈದ್ಯರು. ಎಲ್ಲರೂ ಆರೋಗ್ಯದ ಕಡೆಗೆ ಹೆಚ್ಚು ಗಮನ ಕೊಡಬೇಕು. ಡಾಕ್ಟರ್ ಶಿವಕುಮಾರ್ ನೇಳಿಗೆ. ವಕ್ಫ್ ವಿರುದ್ಧ ಮಾತನಾಡುವ ಭರದಲ್ಲಿ ಯತ್ನಾಳ್ ಅವರು ಬಸವಣ್ಣನವರ ಬಗ್ಗೆ ಅವಹೇಳನಕಾರಿ ಮಾತನಾಡಿದ್ದಾರೆ. ಬಸವಪರ ಸಂಘಟನೆಗಳು ಮತ್ತು ಪೂಜ್ಯರಿಂದ ತೀವ್ರ ಆಕ್ಷೇಪ. ಯತ್ನಾಳ್ ಅವರು ಕೂಡಲೇ ಕ್ಷಮೆ ಕೇಳಬೇಕು. ಪೂಜ್ಯ ಶ್ರೀ ಡಾಕ್ಟರ್ ಚನ್ನಬಸವಾನಂದ ಸ್ವಾಮೀಜಿ. ಅವೈಜ್ಞಾನಿಕ ಮತ್ತು ಅಸಂವಿಧಾನಿಕ ಒಳ ಮೀಸಲಾತಿ ಜಾರಿಗೆ ವಿರೋಧ ವ್ಯಕ್ತಪಡಿಸಿದ ಕೊರಮ ಸಮಾಜ. ಸರ್ವೆ ಮಾಡದೆ ಸದಾಶಿವ ಆಯೋಗದ ವರದಿ ಜಾರಿಗೆ ತರುವುದು ಸಲ್ಲದು. ಇದರಿಂದ ನಮ್ಮ ಸಮಾಜಕ್ಕೆ ಹಾನಿಯಾಗುತ್ತೆ. ಒಳ ಮೀಸಲಾತಿ ಜಾರಿಗೆ ಸಂಜು ಕುಮಾರ್ ಬೇಲೂರು ಆಕ್ಷೇಪ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಬೀದರ್ ಜಿಲ್ಲೆಯ ಔರಾ ತಾಲೂಕಿನ ಜೀರ್ಗಾಬಿ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ 161A ರಲ್ಲಿ ಮಂಗಳವಾರ ಬೆಳಗ್ಗೆ ಸುಮಾರು 9 ಗಂಟೆ ಸುಮಾರಿಗೆ ವಿದ್ಯಾರ್ಥಿ ರಸ್ತೆ ದಾಟುವಂಥ ಸಂದರ್ಭದಲ್ಲಿ ರಭಸದಿಂದ ಬಂದ ಕಾರೊಂದು ವಿದ್ಯಾರ್ಥಿಗೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ವಿದ್ಯಾರ್ಥಿಯು ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾದ ಭಯಾನಕ ಘಟನೆಯೊಂದು ಜೀರ್ಗಾಬಿ ಗ್ರಾಮದ ರಸ್ತೆಯ ಪಕ್ಕದಲ್ಲಿರುವಂತಹ CCTV ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನೋಡಿದರೆ ಮೈ ಜುಮ್ ಎನ್ನುತ್ತೆ. ವಿದ್ಯಾರ್ಥಿಯು ವಿಕಾಸ್ ಸೋಪಾನ್, ಇವರು 13 ವರ್ಷದ ಬಾಲಕ ಎಂದು ತಿಳಿದು ಬಂದಿದೆ. ವಿದ್ಯಾರ್ಥಿಗೆ ಗಂಭೀರ ಗಾಯವಾಗಿದ್ದು ಅವನ ಸ್ಥಿತಿ ತುಂಬಾ ಚಿಂತಾಜನಕವಾಗಿದೆ. ಕೂಡಲೇ ಅವನನ್ನು ಬೀದರ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಸಾರ್ವಜನಿಕರು ಮತ್ತು ಗ್ರಾಮಸ್ಥರು ಮಾನವೀಯತೆಯನ್ನು ಮೆರೆದಿದ್ದಾರೆ. ಈಗ ಹುಡುಗ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾನೆ. ಇದಕ್ಕೆಲ್ಲ ಯಾರು ಹೊಣೆ ಎಂದು ಗ್ರಾಮಸ್ಥರು ರಸ್ತೆ ಮಧ್ಯೆ ಕುಳಿತು ಮಿಂಚಿನ ಪ್ರತಿಭಟನೆಯನ್ನು ನಡೆಸಿದ್ರು, ಹೋರಾಟವನ್ನು ಕೂಡ ನಡೆಸಿದರು. ಗ್ರಾಮಸ್ಥರೆಲ್ಲ ಇಂದಿನ ಘಟನೆ ನೋಡಿ ಬೆಚ್ಚಿ ಬೀಳುವಂತಾಗಿದೆ. ತಾಲೂಕಿನಲ್ಲಿ ಇದಾಗಿದ್ದು ಮೊದಲೇ ಏನಲ್ಲ, ಮುಂಚೆಯೂ ಕೂಡ ಸಾಕಷ್ಟು ಬಾರಿ ಇಂಥ ಘಟನೆಗಳು ನಡೆದಿವೆ. ಅನೇಕ ಜೀವಗಳನ್ನು ಕಳ್ಕೊಂಡಿದ್ದಾರೆ, ಅನೇಕರು ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಹೀಗಾಗಿ ಹುಡುಗನ ಸಲುವಾಗಿ ಅನೇಕ ಕುಟುಂಬಗಳು ಬೀದಿಗಿಳಿದು ಹೋರಾಟ ಮಾಡ್ತಾ ಇವೆ. ಇದಕ್ಕೆಲ್ಲ ಯಾರು ಹೊಣೆ ಎಂದು ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ CCTVಯಲ್ಲಿ ಸೆರೆಯಾಗಿರ್ತಕ್ಕಂಥ ಭಯಾನಕ ಘಟನೆ ಏನಿದೆಯಲ್ಲ, ಆ ದುರ್ಘಟನೆ ಏನಿದೆಯಲ್ಲ, ಅದನ್ನು ನೋಡಿದರೆ ಎಂಥವರ ಹೃದಯ ಕೂಡ ಝಲ್ಲೆನ್ನುತ್ತೆ. ಪರಿಸ್ಥಿತಿಯನ್ನು ಸುಧಾರಣೆ ಮಾಡಲಿಕ್ಕೆ ಕೂಡಲೇ ಪೊಲೀಸ್ ಇಲಾಖೆಯವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿ ಸುಧಾರಿಸಲು ಹರಸಾಹಸ ಪಟ್ಟರು. ಗ್ರಾಮಸ್ಥರು ಕೂಡಲೇ ರಸ್ತೆಯ ಮಧ್ಯೆ ಅಪಘಾತ ತಡೆಯಲು ಬ್ಯಾರಿಕೇಡ್ಗಳನ್ನು ಹಾಕಬೇಕು, ಪಾದಚಾರಿ ರಸ್ತೆಗಳನ್ನು ನಿರ್ಮಾಣ ಮಾಡಬೇಕು, ಹಂಪ್ಸ್ಗಳನ್ನು ಅಳವಡಿಸಬೇಕು ಎಂದು ಬೇಡಿಕೆ ಇಟ್ಟರು. ಇದೇ ಸಂದರ್ಭದಲ್ಲಿ ಬಾಲ್ಕಿ ವಿಭಾಗದ DYSP ಶಿವಾನಂದ್ ಪವಾಡ್ ಶೆಟ್ಟಿ ಅವರು ಭೇಟಿ ಕೊಡ್ತಾರೆ. CPI ರಘುವೀರ್ ಸಿಂಗ್ ಠಾಕೂರ್ ಅವರು, PSI ನಂದಕುಮಾರ್ ಮೂಳೆ ಮತ್ತು ಪೊಲೀಸ್ ಸಿಬ್ಬಂದಿ ವರ್ಗದವರು ಅಲ್ಲಿಯೇ ಇದ್ದು ಪರಿಸ್ಥಿತಿಯನ್ನು ಸುಧಾರಿಸುವಂತಹ ಪ್ರಯತ್ನವನ್ನು ಮಾಡಿದರು. ಪ್ರತಿಭಟನೆಯಲ್ಲಿ ಗೌತಮ್ ಮೇತ್ರೆ, ಕಲ್ಲಪ್ಪ ವಗ್ಗೆ, ರಾಜ್ಕುಮಾರ್ ಶಿಂದೆ, ಧನರಾಜ್ ಮುಸ್ತಾಪುರ್, ತುಕಾರಾಮ್ ಹಸನ್ಮುಖಿ, ಗಣಪತಿ ಶಂಬಳಿ, ಶಿವಕುಮಾರ್, ಅಭಿಷೇಕ್ ರವಿ, ಶಿವಾನಂದ ಕೋಟೆ, ಸಿದ್ಧಾರ್ಥ, ನಾಗಪ್ಪ ದಿಗಂಬರ್, ಲಕ್ಷ್ಮೀ ಫುಲೆ, ಚಂದ್ರಮ್ಮ, ಮಹಾದೇವಿ, ಸಕ್ಕುಬಾಯಿ, ಕಾಂತಮ್ಮ, ಜೀರ್ಗಾಬಿ ಗ್ರಾಮದ ಎಲ್ಲ ಗ್ರಾಮಸ್ಥರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇಂಥ ದುರ್ಘಟನೆಗಳು ಆ ಒಂದು ಜೀರ್ಗಾಬಿ ಹತ್ತಿರ ಸಾಕಷ್ಟು ನಡೀತಾ ಇವೆ. ಅದಕ್ಕಾಗಿ ಅಲ್ಲಿ ನಿಜಕ್ಕೂ ಕೂಡ ಒಂದು ಹಂಪ್ಸ್
ಹಂಸ ಅವಶ್ಯಕತೆ ಇದೆ ಮತ್ತು ಬ್ಯಾರಿಕೇಡ್ಗಳನ್ನು ಹಾಕ್ತಕ್ಕಂಥ ಅವಶ್ಯಕತೆ ಇದೆ. ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಇಲಾಖೆಯವರು ಕೂಡ ಈ ಒಂದು ಘಟನೆಗಳನ್ನು ತಡಿಲಿಕ್ಕೆ ಒಂದು ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು ನಮ್ಮ ಕೂಡ ಒಂದು ಆಗ್ರಹ ಕೂಡ ಆಗಿರ್ತಕ್ಕಂಥದ್ದು. ಆ ಒಂದು ಜನರಿಗೆ ನ್ಯಾಯ ಒದಗಿಸಿಕೊಡಬೇಕು. ಒಂದು ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸ್ತಾ ಇರುವಂಥ ಆ ಮಗುವಿಗೆ ಒಂದು ಪರಿಹಾರವನ್ನು ಸಿಗಬೇಕು ಮತ್ತು ನ್ಯಾಯ ಸಿಗಬೇಕು ಅನ್ನುವಂಥದ್ದು ಕೂಡ ಅಲ್ಲಿ ಗ್ರಾಮಸ್ಥರು ಆಗ್ರಹ ಮಾಡ್ತಾ ಇದ್ದಾರೆ. ಇಲ್ಲಿ ಇದಕ್ಕೆಲ್ಲ ಹೊಣೆಗಾರ ರೋಡ್ ಭಾಳ ಸಣ್ಣ ಮಾಡ್ಯಾರ. ಬ್ಯಾರೇಜಾಗ ಇಲ್ಲಿ 150 ಹಂಗ ರೋಡ್ ಅದ, ಇಲ್ಲಿ ಭಾಳ ಕಮ್ಮಿ ಅದ. ಊರ್ ಬಲ್ಲಿ ಯಾಕೆ ಕಮ್ಮಿ ಆಗಬೇಕು? ಇದು ರೋಡ್ ಮಾಡೋದು ನಿರ್ಲಕ್ಷ್ಯದಿಂದ ಇವತ್ತೇನದ ಇಲ್ಲಿ ಆಕ್ಸಿಡೆಂಟ್ಗಳು ಆಗ್ಲತ್ತಾವ. ತಿಂಗಳಿಗೆ ಒಂದು ಕಂಪಲ್ಸರಿ ಇಲ್ಲಿ ಆಕ್ಸಿಡೆಂಟ್ ಆಯ್ತಾವ. ಮೊನ್ನೆ ಒಂದು ಎಮ್ಮಿ ಸತ್ತಿಲ್ಲಿ, ಮತ್ತು ಒಬ್ಬ ಹುಡುಗ ಸೀರಿಯಸ್ ಅನ್ನ ಇನ್ನಬಿ ಮಾನವರದವ್ರು ಇಬ್ಬರು ಜಾಗದ ಮೇಲೆ ಸತ್ತರು. ಇಲ್ಲಿ ರೋಡ್ ಅಗಲೀಕರಣ ಮಾಡ್ಬೇಕಿನ್ನ ಅವರು, ಯಾಕಂತಂದ್ರೆ ಇಲ್ಲಿ ಡಿವೈಡರ್ ಹಾಕಬೇಕು. ಇಲ್ಲಿ ಮತ್ತಿನ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇದೆ. ಅದಕ್ಕಾಗಿ ನಾವು ಅವರು ರೋಡ್ ಮಾಡೋರಿಗೆ ಬೇಡ್ಕೊಂಬದು ಏನಂದ್ರೆ ಇಲ್ಲಿ ಅಗಲೀಕರಣ ಆಗ್ಬೇಕು. ಇಲ್ಲೋದ್ರೆ ನಾವು ಇಲ್ಲಿಂದ ಸ್ಟ್ರೈಕ್ ಹೇಳಲೇವು. ಇವತ್ತು ನಿರಂತರ ಮಾಡ್ತೇವೆ ನಾವು. ಮತ್ತು ನಮ್ಮ ಹುಡುಗ ಪರಿಹಾರ ಕೊಡ್ಬೇಕು. ಅವರು ಹಾಸ್ಪಿಟಲ್ದು ಪರಿಹಾರ ಕೊಡ್ಬೇಕು. ಸೀರಿಯಸ್ ಅದ ಸರ್, ಭಾಳ ಸೀರಿಯಸ್ ಅದ. ಸುಮಾರು 20 ಅಡಿ 30 ಅಡಿ ದೂರ ಹೋಗ್ಬಿದ್ದಾನ ಕೂಸವ. ಆಕ್ಸಿಡೆಂಟ್ ಕಾರ್ ಓಟಿ ಸ್ಪೀಡ್ ಇತ್ತು. ಕಾರ್ ಎಕಡೆ ಹೊಂಟಿತ್ತು? ಸನ್ಪುರ್ಲಿಂದ ಈ ಕಡೆ ಬೀದರ್ ನಡೆದಿತ್ತು ಸರ್. ಅದು ಹುಡುಗ ಇಲ್ಲಿ ಯಾರು ರೆಸ್ಪಾನ್ಸ್ ಹೊಂಟಾವ ಸರ್. ಈಗ ರೋಡ್ ಕೆಲವು ಬೇರೆ ಬೇರೆ ಜಾಗ ಎಲ್ಲ ಏನು ಮಾಡ್ಯಾರ ಅಂತಂದ್ರೆ ಬೇರೆ ಕಡೆ ಎಲ್ಲ ಒಂದು 10 ಫೀಟ್ ಚೆಕ್ ಮಾಡ್ಯಾರ. ಇಲ್ಲಿ ಬರೀ 1 ಮೀಟರ್ ಅಷ್ಟೇ ಮಾಡಿಕ್ಯಾರ. ಭಾಳಷ್ಟು ಜಾಗ ಇಲ್ಲಿ ಒಂದು 8-10 ಆಕ್ಸಿಡೆಂಟ್ ಆಯಿತು. ಯಾರೂ ರೆಸ್ಪಾನ್ಸ್ ಹೊಂಟಾರ. ಮತ್ತು ಇವತ್ತೊಂದು ಕೂಸಿಗೆ ಭಾಳಷ್ಟು ಸೀರಿಯಸ್ ಕಂಡೀಷನ್ ಬದುಕೋ ಚಾನ್ಸಸ್ ಇಲ್ಲ ಸರ್. ಕೂಸು ಯಾರ್ದದ? ಕೂಸು ಇಲ್ಲಿ ನಮ್ಮೂರ್ದವ್ರು ಯಾರ ಸರ್, ಫ್ಯಾಮಿಲಿ ಮೆಂಬರ್ ಯಾರ. ಈಗ ಅದರ ಪರಿಹಾರ ಕೊಡ್ರ ಅಂದ್ರೆ ಒಬ್ಬರ ಮೇಲೆ ಒಬ್ಬರು ಹಾಕೊಂಡು ಒಬ್ಬರು ಕೊಡ್ತಾ ಇಲ್ಲ. ಈಗ ಅವ್ರ ಪರಿಸ್ಥಿತಿ ₹1 ಕೊಡೋಂಥ ಚಾನ್ಸಸ್ ಇಲ್ಲ. ಅವ್ರ ಬಳಿ ಕೂಲಿ ಮಾಡೋಸ್ತನ ಅವ್ರ ಹೊಟ್ಟೆ ತುಂಬಲ್ಲ. ಈಗ ಅಲ್ಲಿ 5 ಲಕ್ಷ ಮೇಲೆ ಕೇಳತ್ತಾರ ಸರ್ ಹಾಸ್ಪಿಟಲ್ದಾಗ. ಕೋಮಾದಾಗ ಹೋಗ್ಯದ, ಅದು ಬದುಕೋ ಚಾನ್ಸಸ್ ಇಲ್ಲ. 2 ದಿವಸ ಅದ ಅಂತ ಹೇಳ್ತಾರ. ಈಗ ಅದಕ್ಕೆ ಹೆಂಗೆ ಬಗೆಹರಿಸ್ಬೇಕು ಸರ್? ಇದಕ್ಕೆ ಎಲ್ಲ ಹೊಣೆಗಾರೆಲ್ಲ ಈಗ ಅದಕ್ಕೆ ಸಂಬಂಧಪಟ್ಟಿದ್ದ ಅಧಿಕಾರಿ, ಇದಕ್ಕೆ ಯಾರವ ರೋಡಿಗೆ ಸಂಬಂಧಪಟ್ಟಿದ್ದವ್ರು ಯಾರವ ಅವ್ರು ಇದರ ಪರಿಹಾರ ಕೊಟ್ಟರೆ ಮಾತ್ರ ಈ ಸ್ಟ್ರೈಕ್ ನಿಲ್ಲಿಸ್ತೇವೆ ಸರ್. ಇಲ್ಲಾಂದ್ರೆ ಇದು ಹಾಗೆ ಕಂಟಿನ್ಯೂ ನಾವು ಎಲ್ಲಿವರೆಗೂ ಹೋಗ್ಬೇಕು ಅಲ್ಲಿವರೆಗೂ ನಾವು ಕಂಟಿನ್ಯೂ ಈ ಹೋರಾಟನ ಮಾಡ್ತೇವೆ ಸರ್. ನ್ಯಾಯ ಸಿಗಲೇಬೇಕು ಸರ್. ಯಾಕಂತಂದ್ರೆ ಭಾಳಷ್ಟು ಇಲ್ಲಿಂದ ಬೀದರ್ ಟು ಔರಾದಿಂದ ಮತ್ತು ಗಾಡಿಗಳು ಇಷ್ಟು ಸ್ಪೀಡ್ ಅವ ಸರ್. ಒಂದು 150 ಮೇಲೆ ಹೊಡಿಲತ್ತರ ಹೊರತು ಕಡಿಮೆ ಹೊಂಟಿಲ್ಲ ಸ್ಲೋ ಗಾಡಿ ಎಲ್ಲೂ. ಮತ್ತು ಡಿವೈಡರ್ ಕೆಲವು ಬೇಕಾದ ಜಾಗ ಹಾಕ್ಲತ್ತಾರ, ಕೆಲವು ಜಾಗ ಬಿಟ್ಕೊಟ್ರ. ಹಂಗೆ ತಹಸೀಲ್ದಾರ್ ಮೇಲೆ ಇವ್ರು ಹಾಕ್ಲತ್ತ, ಇವ್ರ ಮೇಲೆ ಅವ್ರು ಹಾಕ್ಲತ್ತಾರ. ಹಿಂಗೆ ಮಾಡಿ ಎಲ್ಲ ಜಾಗ ಇದೇ ರೀತಿ ಆಕ್ಸಿಡೆಂಟ್ ಇದಾಗ್ಲತ್ತವ ಸರ್. ಅದು ಇದು ನಿಮ್ಗೆ ಆಕ್ಸಿಡೆಂಟ್ ಆಗಿದೆ ಯಾವ ಗಾಡಿ? ಒಂದು ಕಾರ್ ಅದ ಸರ್. ಅದು ಪೊಲೀಸ್ ಸ್ಟೇಷನ್ದಾಗ ಹಾಕ್ಯಾರ. ಇವಾಗ ಅದು ಕಾರ್ ಅದ, ಅವನಿಗೂ ಅಲ್ಲಿ ಹಾಕ್ಯಾರ. ಡ್ರೈವರು ಕೂಡ ಅಲ್ಲಿ ಪೊಲೀಸ್ ಸ್ಟೇಷನ್ದಾಗ ಹೋಗಿ ಕೊಟ್ಟಿದ್ದೀವಿ ಸರ್. ಇವಾಗ ಹುಡುಗ ಬೀದರ್ ಕಳಿಸಿದೆವು ಆಂಬುಲೆನ್ಸ್ ಗಾಡಿ ಸರ್. ಹುಡುಗಿನ ಹುಡುಗ ಸರ್. ಎಷ್ಟು ವರ್ಷದ ಹುಡುಗನ? 14 ವರ್ಷ. ಎಕಡೆ ಹೋಗ್ಲತ್ತಿದ್ದ ಅವ? ಇಲ್ಲಿ ಸ್ಕೂಲಿಗೆ ಹೋಗ್ಲಕ್ ಇಲ್ಲಿ ನಿಂತಾನ ಸರ್. ಸೈಡಿಗೆ ಒಂದು ಗಾಡಿ, ಇಲ್ಲಿ ಒಂದು ದೀಪಲ ಗಾಡಿ ನಿಂತಿತ್ತು. ಅದ್ರ ಪಕ್ಕದಲ್ಲಿ ಅವ ಏನ್ ಮಾಡತ್ತಾನ, ಇಲ್ಲಿ ನಿಂತಾನ. ಇಲ್ಲಿಂದ ಹೋಯ್ತದ ಅವ್ನು ಬೇರೆ ಗಾಡಿ ಅದ. ಅವ ಸ್ಪೀಡ್ ಬಂದವ ಹಿಂಗ್ ಹೋಗೋಷ್ಟ್ರಲ್ಲಿ ಅಲ್ಲಿ ಸ್ಪೇಸ್ ಕಮ್ಮಿ ಅದ ಸರ್ ಆ ಕಡೆ. ಯಾಕಂದ್ರೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ನ್ಯಾಯಾಲಯ, ಆಯುಷ್ ಇಲಾಖೆ ಮತ್ತು ಜಿಲ್ಲಾ ವಕೀಲರ ಸಂಘದ ವತಿಯಿಂದ ಆಯುಷ್ ಅಭಿಯಾನದ ಅಡಿಯಲ್ಲಿ ನಗರದ ನ್ಯಾಯಾಲಯದ ಆವರಣದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಜರುಗಿತು. ಸುಮಾರು 150ಕ್ಕೂ ಹೆಚ್ಚು ಜನರ ಆರೋಗ್ಯ ತಪಾಸಣೆಯನ್ನು ಮಾಡಿ ಚಿಕಿತ್ಸೆ ನೀಡಲಾಗಿದೆ ಎಂದು ಮಾಳೆಗಾಂವ್ ವೈದ್ಯಾಧಿಕಾರಿಗಳಾಗಿರುವಂಥ ಡಾಕ್ಟರ್ ಶಿವಕುಮಾರ್ ನೇಳಿಗೆ ತಿಳಿಸಿದರು. ಪ್ರತಿದಿನ ವಾಕಿಂಗ್ ಮಾಡಬೇಕು, ಶರೀರಕ್ಕೆ ತಕ್ಕಂತೆ ಆಹಾರವನ್ನು ಸೇವಿಸಬೇಕು, ಯೋಗ ಪ್ರಾಣಾಯಾಮ ತಪ್ಪದೇ ಮಾಡಬೇಕೆಂದು ಸಲಹೆ ನೀಡಿದರು. ಯೋಗ ಮಾಡದೇ ಇದ್ದರೆ, ವಾಕಿಂಗ್ ಮಾಡದೇ ಇದ್ದರೆ ನಿದ್ರೆ ಸರಿಯಾಗಿ ಬರುವುದಿಲ್ಲ, ವಿವಿಧ ರೋಗಗಳು ಶರೀರದಲ್ಲಿ ಹೊಕ್ಕು ಬಿಡುತ್ತವೆ. ಕೊನೆಯವರೆಗೂ ಕೂಡ ಆ ಒಂದು ದೀರ್ಘಕಾಲೀನ ಕಾಯಿಲೆಗಳನ್ನು ನಾವೆಲ್ಲರೂ ಕೂಡ ಅನುಭವಿಸಬೇಕಾಗುತ್ತೆ ಎನ್ನುವಂಥ ಮಾತನ್ನು ಹೇಳಿದರು. ಆದ್ದರಿಂದ ವಾಕಿಂಗ್ ಒಂದು ರೋಗ ಬರುವುದಕ್ಕಿಂತ ಮುಂಚೆನೇ ವಾಕಿಂಗ್ ಮಾಡಬೇಕು. ರೋಗ ಬಂದ ಮೇಲೆ ವಾಕಿಂಗ್ ಮಾಡಿದರೆ ಪ್ರಯೋಜನ ಆಗುತ್ತೆ, ಆದರೆ ಆ ರೋಗ ನಮ್ಮ ಶರೀರ ಬಿಟ್ಟು ಹೋಗೋದಿಲ್ಲ. ಆದ್ದರಿಂದ ಪ್ರತಿನಿತ್ಯ ಯೋಗ, ಪ್ರಾಣಾಯಾಮ, ಧ್ಯಾನ ಎಲ್ಲವನ್ನೂ ಕೂಡ ಮಾಡಬೇಕು ಮತ್ತು ಸಮಾಧಾನದಿಂದ ಬದುಕಬೇಕು ಅನ್ನುವಂಥ ಸಲಹೆಯನ್ನು ನೀಡಿದರು. ಜಿಲ್ಲಾ ಆಯುಷ್
ಅಧಿಕಾರಿ ಡಾಕ್ಟರ್ ಖುತೀಜಾ ಬೇಗಂ ಅವರು ಕೂಡ ಮಾತನಾಡ್ತಾರೆ. ಮುಂದಿನ ಡಿಸೆಂಬರ್ 3ರಂದು ಮತ್ತೆ ನ್ಯಾಯಾಲಯದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಆಯೋಜನೆ ಮಾಡಲಾಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಅಲ್ಲದೆ ಯಾವುದೇ ತರಹದ ಚಿಕಿತ್ಸೆಗಾಗಿ ಆಯುಷ್ ಆಸ್ಪತ್ರೆಗೆ ತಪ್ಪದೇ ಭೇಟಿ ಕೊಡಬೇಕು. ಅಲ್ಲಿ ಮಸಾಜ್ ಕೂಡ ಮಾಡಲಾಗುತ್ತೆ. ಬೆನ್ನು ನೋವು ಇರಬಹುದು, ಭುಜ ನೋವು ಇರಬಹುದು, ರಟ್ಟೆಗಳ ನೋವು ಇರಬಹುದು, ಮೊಳಕಾಲು ಅಂದರೆ ಕಾಲಿನ ನೋವು ಇರಬಹುದು, ಎಲ್ಲದಕ್ಕೂ ಕೂಡ ಅಲ್ಲಿ ಥೆರಪಿ ಮೂಲಕವಾಗಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಮತ್ತು ಉಚಿತ ಆರೋಗ್ಯ ತಪಾಸಣೆ ಮಾಡಲಾಗ್ತಾ ಇದೆ. ಗುಳಿಗೆಗಳನ್ನು ನೀಡಲಾಗುತ್ತೆ ಮತ್ತು ಚಿಕಿತ್ಸೆಯನ್ನು ಬಹಳ ಅದ್ಭುತವಾಗಿ ನೀಡಲಾಗ್ತಾ ಇದೆ ಅನ್ನುವಂಥ ಮಾತನ್ನು ಕೂಡ ಖುತೀಜಾ ಅವರು ಹೇಳಿದರು. ಹುಲಸೂರಿನ ಡಾಕ್ಟರ್ ಸುಧಾಕರ್ ಬಿರಾದರ್ ಅವರು ಕೂಡ ಈ ಸಂದರ್ಭದಲ್ಲಿ ಒಂದು ತಪಾಸಣೆ ಶಿಬಿರದಲ್ಲಿ ಮಾತನಾಡ್ತಾರೆ. ಶಾಲೆಗೆ ತಜ್ಞರಾಗಿ ಸುಮಾರು 60 ಜನರಿಗೆ ಕಣ್ಣಿನ ತಪಾಸಣೆ ಮಾಡಿದ್ದೇನೆ. ಹಲವಾರು ಜನರಿಗೆ ಕಂಪ್ಯೂಟರ್ ಆಗಿರಬಹುದು, ಮೊಬೈಲ್ ಆಗಿರಬಹುದು, ಇನ್ನಿತರ ಲ್ಯಾಪ್ಟಾಪ್ ಆಗಿರಬಹುದು ಸೇರಿದಂತೆ ವಿವಿಧ ಸ್ಕ್ರೀನಿಂಗ್ ವಸ್ತುಗಳ ಬಳಕೆ ಏನಿದೆಯಲ್ಲ ಅವೆಲ್ಲ ಕಣ್ಣಿಗೆ ಸಾಕಷ್ಟು ತೊಂದರೆ ಮಾಡ್ತಾ ಇವೆ. ಹಾಗಾಗಿ ನಿರಂತರವಾಗಿ ಈ ಸ್ಕ್ರೀನಿಂಗನ್ನು ನೋಡೋದ್ರಿಂದ ಕಣ್ಣುಗಳಿಗೆ ಪೊರೆ ಬರ್ತಾ ಇವೆ. ಕಣ್ಣುಗಳು ಬೇಗ ಜನ ಕಳ್ಕೊಳ್ತಾ ಇದ್ದಾರೆ. ಕಣ್ಣು ಕಾಣ್ತಾ ಇಲ್ಲ. ಬೇಗ ಒಂದು ಚಸ್ಮಾ ಹಚ್ಕೊಳ್ಳುವಂಥ ಸನ್ನಿವೇಶ ಒದಗಿಸ್ತಾ ಇದೆ. ಹೀಗಾಗಿ ಡಿಸೆಂಬರ್ 3ರಂದು ನ್ಯಾಯಾಲಯದ ಆವರಣದಲ್ಲಿ ಜರುಗುವಂತಹ ಉಚಿತ ಆರೋಗ್ಯ ತಪಾಸಣೆಯಲ್ಲಿ ಪಾಲ್ಗೊಂಡು ಅದಕ್ಕೆ ಸಂಬಂಧಪಟ್ಟ ಚಿಕಿತ್ಸೆಯನ್ನು ಅವತ್ತು ಕೂಡ ನೀಡಲಿದ್ದೇವೆ. ಕಣ್ಣಿನ ಚಿಕಿತ್ಸೆಗಾಗಿ ತಪಾಸಣೆ ಮಾಡಿಕೊಂಡವರು ಮತ್ತು ಇದರ ಸದುಪಯೋಗ ಪಡ್ಕೊಳ್ಬೇಕು ಮತ್ತು ಮಾಡ್ಕೊಳ್ಳದೇ ಇರುವಂಥವರು ಹೊಸ ವ್ಯಕ್ತಿಗಳು ಬಂದರೂ ಕೂಡ ಅವತ್ತು ಮತ್ತೆ ತಪಾಸಣೆಯನ್ನು ನಡೆಸ್ತೀವಿ. ಅದಕ್ಕೆ ಪರಿಹಾರವನ್ನು ನೀಡ್ತೀವಿ, ಒಂದು ಟ್ಯಾಬ್ಲೆಟ್ಸನ್ನು ಕೊಡ್ತೀವಿ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಇದೇ ವೇಳೆ ಜಿಲ್ಲಾ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾಗಿರುವಂತಹ ಪ್ರಕಾಶ್ ಬನ್ಸೋಡೆ ಅವರು ಹಾಜರಿದ್ದರು. ಅವರು ಸೇರಿದಂತೆ ನ್ಯಾಯಾಧೀಶರು ಹಾಗೂ ವಕೀಲರು ಮತ್ತು ನ್ಯಾಯಾಲಯದ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಕೊನೆಯಲ್ಲಿ ಯೋಗ ಮತ್ತು ಪ್ರಾಣಾಯಾಮದ ಪ್ರಾತ್ಯಕ್ಷಿತೆಯನ್ನು ಕೂಡ ಆ ಒಂದು ವೈದ್ಯಾಧಿಕಾರಿಗಳು ತೋರಿಸಿಕೊಟ್ರು. ಒಂದು ರಾಷ್ಟ್ರೀಯ ಆಯುಷ್ ಅಭಿಯಾನದಡಿ ಉಚಿತ ಆರೋಗ್ಯ ಶಿಬಿರವನ್ನು ನಾವು ಇಲ್ಲಿ ಜಿಲ್ಲಾ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಬೀದರ್ನ ಎಲ್ಲ ಈ ಒಂದು ನ್ಯಾಯಾಲಯದ ಎಲ್ಲ ನ್ಯಾಯಾಧೀಶರು ಚಾಲನೆ ಕೊಟ್ಟರು ಈ ಕಾರ್ಯಕ್ರಮಕ್ಕೆ. ಅದಾದ ಬಳಿಕ ನಾವು 2 ತಂಡ ಮಾಡಿಬಿಟ್ಟು, ಒಂದು ಗಂಡಸರಿಗೆ ಒಂದು ಹೆಣ್ಮಕ್ಳಿಗೆ ಒಂದು 2 ತಂಡ ಮಾಡಿಬಿಟ್ಟು ಈ ಒಂದು ಉಚಿತ ಆರೋಗ್ಯ ಶಿಬಿರವನ್ನು ನಾವಿಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಇದರಲ್ಲಿ ನುರಿತ ವೈದ್ಯರು ಕೂಡ ಬೇರೆ ಬೇರೆ ತಾಲೂಕಿಂದ ಆಗಮಿಸಿದ್ದಾರೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 150ಕ್ಕಿಂತ ಹೆಚ್ಚಿಗೆ ಪೇಷಂಟ್ಗಳನ್ನು ನಾವು ಅದು ಚಿಕಿತ್ಸೆಯನ್ನು ಕೊಟ್ಟಿದ್ದೀವಿ. ಹೆಚ್ಚಿನ ಚಿಕಿತ್ಸೆ ಏನಾದ್ರು ಬೇಕಾದರೂ ಕೂಡ ಅವರು ನಮ್ಮ ಜಿಲ್ಲೆಯ ಸಂಯುಕ್ತ ಆಸ್ಪತ್ರೆ ಬಂದು ಇನ್ನೂ ಕೂಡ ಚಿಕಿತ್ಸೆಯನ್ನು ತಗೋಬೇಕು. ಹಾಗೆಯೇ ಈ ಒಂದು ಕಾರ್ಯಕ್ರಮದ ಮುಂದುವರೆದ ಭಾಗದಂತೆ 3ನೇ ತಾರೀಕು ಕೂಡ ಇಲ್ಲೇ ಈ ಒಂದು ಆವರಣದಲ್ಲೇ ಕೂಡ ಜಿಲ್ಲಾ ವಕೀಲರ ದಿವಸದ ನಾವು ಈ ಒಂದು ಕಾರ್ಯಕ್ರಮವನ್ನು ಇಲ್ಲೇ ಹಮ್ಮಿಕೊಳ್ಳಲಾಗಿದ್ದು, ಅದರಲ್ಲೂ ಕೂಡ ನಾವು ಈ ಒಂದು ಉಚಿತವಾಗಿ ವಕೀಲರಿಗೆ ಮತ್ತು ಅವ್ರ ಸಿಬ್ಬಂದಿಯವರಿಗೆ ನಾವು ಚಿಕಿತ್ಸೆಯನ್ನು ಕೊಳ್ಳಕ್ಕೆ ನಾನು ವ್ಯವಸ್ಥೆ ಮಾಡ್ತಾಯಿದ್ದೀವಿ ಈ ಜಿಲ್ಲಾ ಇಲಾಖೆ ಕಡೆಯಿಂದ. ಸರ್, ಡಾಕ್ಟರ್ ಶಿವಕುಮಾರ್ ನೇಳಿಗೆ, ವೈದ್ಯಾಧಿಕಾರಿ, ಮಾಳೆಗಾಂವ್. ನಮಸ್ಕಾರ. Bharat Sarkar, Karnataka Sarkar. We arranged a program here in District Court, Bidar, and we have seen more than 150 patients, and we have given free diagnostic lab and diagnosis as well as medicines. And the next camp will be organized on 3rd December 2024, and we are arranging for as we have specialist Dr. Sudhakar here, and we are arranging the medicine for ophthalmology cases also, and for other diseases also we are arranging more medicines here, and we are advising all the patients whoever seen here to come to the district Ayush hospital for further treatment, and as well as procedures, as we are doing procedures, regimenal therapies in district hospitals. Okay. Dr. Khutija Begum, district Ayush officer. ಈ ಒಂದು ಉಚಿತ ಶಿಬಿರದಲ್ಲಿ ನಾನು ಶಾಲಾಕ್ಯ ತಜ್ಞಾಗಿ ಪಾಲ್ಗೊಂಡು ಸುಮಾರು 60 ಪೇಷಂಟ್ ನೋಡಿದ್ದೇನೆ. ಇದರಲ್ಲಿ ಕೆಲವೊಬ್ಬರು ಕಂಪ್ಯೂಟರ್ ಸಿಂಡ್ರೋಮ್ ಅಂತ ಇರುತ್ತೆ. ಆ ಕಂಪ್ಯೂಟರ್ ಸಿಂಡ್ರೋಮ್ದು ತುಂಬ ಪೇಷಂಟ್ ಇದ್ದು ಅವರಿಗೆ ನಾವು ಒಂದು ಚೆಕಪ್ ಆಗಿ ಈ ಟೈಮಿಗೆ ಡಯಾಗ್ನೋಸ್ ಆಗಿದೆ. ನೆಕ್ಸ್ಟ್ ಟೈಮಿಗೆ ಅವ್ರದ್ದು ವ್ಯವಸ್ಥೆ ಸಲುವಾಗಿ ಕೆಲವೊಂದು ಸ್ಪೆಷಲ್ ಮೆಡಿಸಿನ್ ಮಾಡಿಕೊಂಡು ಪ್ರೊವೈಡ್ ಮಾಡೋದು ಒಂದು ಇದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ 3rd ತಾರೀಕಿಗೆ ಅದು ಕೊಟ್ಟು ರಿಸಲ್ಟನ್ನು ನೋಡಬೇಕಂತ.
ಡಾಕ್ಟರ್ ಸುಧಾಕರ್ ಬೇರಾದಾರ್, GAD ಹುಲ್ಸೂರು. ವಕ್ಫ್ ಮಂಡಳಿ ವಿರುದ್ಧ ಮಾತನಾಡುವಂಥ ಭರದಲ್ಲಿ ವಿಜಯಪುರದ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬೀದರ್ನಲ್ಲಿ ವಿಶ್ವಗುರು ಬಸವಣ್ಣನವರ ಬಗ್ಗೆ ಅವಹೇಳನಕಾರಿ ಮಾತನಾಡಿದ್ದಾರೆ ಎಂದು ಇದೀಗ ಬಸವಪರ ಸಂಘಟನೆಗಳ ಪ್ರಮುಖರು ಮತ್ತು ಪೂಜ್ಯರು ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಕ್ಷಮೆ ಕೇಳಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ಕೂಡಲೇ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕ್ಷಮೆ ಕೇಳಬೇಕೆಂದು ಬೆಂಗಳೂರಿನ ಪೂಜ್ಯ ಬಸವ ಗಂಗೋತ್ರಿಯ ಚನ್ನಬಸವೇಶ್ವರ ಜ್ಞಾನಪೀಠದ ಪೀಠಾಧ್ಯಕ್ಷರಾಗಿರುವಂಥ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಚನ್ನಬಸವಾನಂದ ಮಹಾಸ್ವಾಮೀಜಿಯವರು ಆಗ್ರಹ ಮಾಡಿದ್ದಾರೆ. ಇತ್ತೀಚೆಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬೀದರ್ನ ಗಣೇಶ್ ಮೈದಾನದಲ್ಲಿ ವಕ್ಫ್ ಮಂಡಳಿ ಈ ರೀತಿ ರೈತರ ಪಹಣಿಯಲ್ಲಿ ವಕ್ಫ್ ಎಂದು ಸೇರಿಸ್ತಾ ಇದ್ದರೆ ನೀವೆಲ್ಲ ಒಂದು ದಿನ ಬಸವಣ್ಣನಂತೆ ಹೊಳೆ ಹಾರಬೇಕು, ಇಲ್ಲ ಮುಸ್ಲಿಮರಂತೆ ಗಡ್ಡ ಬಿಡಬೇಕು. ಅಂದರೆ ಮುಸ್ಲಿಮರಂತೆ ಎನ್ನುವಂಥ ಮಾತನ್ನು ಅವರು ಹೇಳಿಲ್ಲ, ಆದರೆ ಅವರನ್ನು ಉದ್ದೇಶಿಸಿ ಪರೋಕ್ಷವಾಗಿ ಒಂದು ಗಡ್ಡದ ಕಡೆಗೆ ಅಂದರೆ ಗಲ್ಲದ ಕಡೆಗೆ ಕೈ ಮಾಡಿ ನೀವು ಗಡ್ಡ ಬಿಡಬೇಕು, ಇಲ್ಲ ಬಸವಣ್ಣನಂತೆ ಹೊಳೆ ಹಾರಬೇಕು ಎನ್ನುವಂತಹ ಒಂದು ಮಾತನ್ನು ಆಡಿದ್ದಾರೆ. ಹೀಗಾಗಿ ಬಸವಣ್ಣನವರ ಬಗ್ಗೆ ಈ ರೀತಿ ಅವಹೇಳನಕಾರಿ ಮಾತನಾಡಿದ್ದಾರೆ. ಬಸವಣ್ಣನವರು ಯಾವುದೇ ಕಾರಣಕ್ಕೂ ಕೂಡ ಹೊಳೆ ಹಾರಿಲ್ಲ. ಅವರು ನಾಳೆ ಬಪ್ಪುದು ನಮಗಿಂದೆ ಬರಲಿ, ಇಂದು ಬಪ್ಪುದು ನಮಗೀಗಲೇ ಬರಲಿ, ಜಾತಸ್ಯ ಮರಣಂ ಧ್ರುವಂ ಎನ್ನುವಂತಹ ಮಾತನ್ನು ಧೈರ್ಯದಿಂದ ಹೇಳಿರ್ತಕ್ಕಂಥ ಬಸವಣ್ಣನವರು ಹೇಳಿತನದಿಂದ ಹೊಳೆಯನ್ನು ಹಾರಲಿಕ್ಕೆ ಸಾಧ್ಯವೇ ಇಲ್ಲ. ಅವರು ಸ್ವತಃ ಲಿಂಗೈಕ್ಯರಾಗಿದ್ದಾರೆ ಎನ್ನುವಂಥ ಮಾತನ್ನು ಕೂಡ ಪೂಜ್ಯ ಚನ್ನಬಸವಾನಂದ ಸ್ವಾಮೀಜಿಯವರು ಹೇಳಿದರು. ಆದ್ದರಿಂದ ಈ ರೀತಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಸವಣ್ಣನವರ ಹೆಸರನ್ನು ಇಟ್ಟುಕೊಂಡು ಬಸವಣ್ಣನವರ ಬಗ್ಗೆ ಇತಿಹಾಸವನ್ನು ಅರ್ಥ ಮಾಡಿಕೊಳ್ಳದೇನೆ ಹೊಳೆಗೆ ಹಾರಿದ್ದ ಅವನಂತೆ ಹೊಳೆ ಹಾರಬೇಕು ಅನ್ನುವಂಥ ಒಂದು ಏಕವಚನದಲ್ಲಿ ಮಾತನಾಡ್ತಕ್ಕಂಥದ್ದಾಗಲಿ ಮತ್ತು ಇತಿಹಾಸವನ್ನು ತಿರುಚಿ ಮಾತನಾಡ್ತಕ್ಕಂಥದ್ದಾಗಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಶೋಭೆ ತರುವಂಥದ್ದಲ್ಲ ಎನ್ನುವಂಥ ಮಾತನ್ನು ಚನ್ನಬಸವಾನಂದ ಸ್ವಾಮೀಜಿ ಹೇಳಿದರು. ನಿಮ್ಮ ಆಸ್ತಿ ರಕ್ಷಣೆ ಮಾಡ್ಕೋಬೇಕಾದ್ರೆ ನೀವು ಹೊರಗೆ ಬಿಡ್ಬೇಕಾಗ್ತದ. ನೀವು ಹೊರಗೆ ಬಿಡಾಡದೆ ಬರೀ ಫೋಟೋ ಹಾಕ್ಲಕ್ ಬರೋದಿಲ್ಲ, ಜಮೀನು ಹೋದ್ರೂ ಹೊರಗೂ ಬರೋದಿಲ್ಲ. ಅಂದ್ರೆ ಎರಡೇ ಆಪ್ಷನ್ ನಿಮ್ಗೆ. ಒಂದು ಬಸವಣ್ಣವ್ರಂಗ ಹೋಗಿ ಹಳ್ಯಾಗ ಜಿಗಿಬೇಕು, ಇಲ್ಕಂದ್ರೆ ಆಗ್ಬೇಕಟ್ಟೆ. ಈ ಎರಡೇ ಆಪ್ಷನ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಶರಣ ಬಾಂಧವರೇ, ಕರ್ನಾಟಕದ ಎಲ್ಲ ಮಹಾಜನತೆಗೆ ಶರಣು ಶರಣಾರ್ಥಿ. ಮೊನ್ನೆ ಬೀದರ್ನಲ್ಲಿ ವಕ್ಫ್ ಬೋರ್ಡದ ಒಂದು ಜಮೀನು ಕಬಳಿಕೆಯ ವಿರುದ್ಧ ಹೋರಾಟವನ್ನು ಹಮ್ಮಿಕೊಂಡು BJP ಮುಖಂಡರಾದಂಥ ವಿಜಯಪುರದ ಶಾಸಕ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬೀದರ್ನಲ್ಲಿ ಮಾತನಾಡುವಾಗ ಗುರು ಬಸವಣ್ಣವ್ರ ಬಗ್ಗೆ ಉಲ್ಲೇಖವನ್ನು ಮಾಡ್ತಾ, ನೀವೆಲ್ಲರೂ ಅಂದರೆ ಕರ್ನಾಟಕದ ಜನತೆ, ಲಿಂಗಾಯತರು, ಹಿಂದೂಗಳು ಮುಸ್ಲಿಮರ ವಿರುದ್ಧ ಹೋರಾಟ ಮಾಡಲಿಕ್ಕೆ ತಯಾರಾಗದೇ ಇದ್ದರೆ ಅಥವಾ ನೀವು ಮನೆ ಬಿಟ್ಟು ಹೊರಗೆ ಬರದೇ ಇದ್ದರೆ ಬಸವಣ್ಣನವರಂಗೆ ಹೊಳೆ ಹಾರಬೇಕಾಗ್ತದೆ, ಅಥವಾ ನೀವು ಹಿಂಗೆ ಗಡ್ಡ ಬಿಟ್ಕೊಂಡು ಮುಸ್ಲಿಮರಾಗಬೇಕಾಗುತ್ತೆ. ಇವೆರಡೇ ಆಪ್ಷನ್ಗಳಿರೋದು ಅಂಥೇಳಿ ಮಾತಾಡಿದ್ದು ವಿಡಿಯೋದನ್ನು ನಾನು ನೋಡಿದೆ. ಮೊದಲನೇದಾಗಿ ಬಸವಣ್ಣನವ್ರ ಹಂಗೆ ನೀವು ಹೊಳೆ ಹಾರಬೇಕಾಗ್ತದೆ ಅನ್ನುವಂಥ ಮಾತು ಇದು ಅಕ್ಷಮವಾಗಿರ್ತಕ್ಕಂಥ ಒಂದು ಅಪರಾಧ. ಗುರು ಬಸವಣ್ಣನವರು ಹೊಳೆ ಹಾರಲಿಲ್ಲ, ಅವರು ಹೇಡಿಗಳಾಗಿರಲಿಲ್ಲ, ಸಾವಿಗೆ ಹೆದರ್ತಾ ಇರಲಿಲ್ಲ. ಏಕೆಂದರೆ ಮರಣವೇ ಮಹಾನವಮಿ ಅಂತ ಹೇಳಿರ್ತಕ್ಕಂತಹ ಮಹಾಗುರು ಬಸವಣ್ಣನವರು. ನಾಳೆ ಬಪ್ಪುದು ನಮಗೆ ಹಿಂದೆ ಬರಲಿ, ಇಂದು ಬಪ್ಪುದು ನಮಗೆ ಈಗಲೇ ಬರಲಿ, ಇದಕ್ಕಾರಂಜುವರು ಇದಕ್ಕಾರಳಿಸುವರು, ಜಾತಸ್ಯ ಮರಣಂ ಧ್ರುವಂ ಎಂಬುದಾಗಿ ಅಂತ ಹೇಳಿದಾಗ ಸಾವಿಗೆ ಹೆದರದೇ ಇರತಕ್ಕಂತಹ ಮಹಾ ಧೀರರು, ಗಣಾಚಾರಿಗಳು ಬಸವಾದಿ ಶರಣರು. ಗುರು ಬಸವಣ್ಣನವರು ಇಷ್ಟಲಿಂಗವನ್ನು ಕೈಯಲ್ಲಿ ಹಿಡಿದುಕೊಂಡು ತಮ್ಮ ಕಲ್ಲಿನ ಗವಿಯಲ್ಲಿ ಕೂಡಲ ಸಂಗಮದಲ್ಲಿ ಲಿಂಗೈಕ್ಯರಾಗುವವರೆಗೂ ವಚನಗಳನ್ನು ಬರೆದಿದ್ದಾರೆ. ಆ ಎಲ್ಲ ವಚನಗಳು ಎಲ್ಲರಿಗೂ ಗೊತ್ತಿದೆ. ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರು ಎಂಬ ಬೀಜವಂಕುರಿಶವಾಗಿರ್ಬೋದು, ಅಯ್ಯ ಹಿಂದೆ ನಾನು ಮಾಡಿದ ಮೆರೆಯಿಂದ ಬಂದೇನಿ ಭವದಲ್ಲಿ ಅನ್ನುವಂಥ ವಚನ ಇರ್ಬೋದು. ಕೊನೆಯವರೆಗೂ ಅವರು ರನ್ನಿಂಗ್ ಕಾಮೆಂಟ್ರಿ ಥರ ತಾವೇ ಲಿಂಗೈಕ್ಯರಾಗುವವರೆಗೂ ವಚನಗಳನ್ನು ಬರೆದಿದ್ದಾರೆ. ಬಸವನಗೌಡ ಪಾಟೀಲ್ ಅವರಿಗೆ ವಚನಗಳ ಅಧ್ಯಯನ ಇಲ್ಲ. ಯಾಕೆಂದರೆ ಯಾವಾಗಲೂ ಹಿಂದೂ 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 ಅಂಥೇಳಿ ವೈದಿಕರ ಜೊತೆಯಲ್ಲಿ ತಿರುಗಿರ್ತಕ್ಕಂತಹ ಪಾರ್ಟಿಯಲ್ಲೇ ಇರೋದರಿಂದ ಅವರಿಗೆ ವಚನ ಸಾಹಿತ್ಯದ ಅಧ್ಯಯನ ಇಲ್ಲ, ಲಿಂಗಾಯತ ಧರ್ಮದ ಮಾಹಿತಿ ಇಲ್ಲ. ಅದಕ್ಕಾಗಿ ಗುರು ಬಸವಣ್ಣನವರಿಗೆ ಈ ಒಂದು ಅವಮಾನಕಾರಿಯಾದಂಥ ಮಾತಾಡಿದ್ದಾರೆ. ಇದು
ಅಕ್ಷಮ್ಯ ಅಪರಾಧ. ಅವರು ಕ್ಷಮೆ ಕೇಳಬೇಕು ಗುರು ಬಸವಣ್ಣನವರಲ್ಲಿ, ಬಸವ ಭಕ್ತರಲ್ಲಿ ಅನ್ನುವಂಥ ಮಾತನ್ನು ನಾವು ಕೇಳ್ಕೊಳ್ತಾ, ಇನ್ನೊಂದು ನೀವೆಲ್ಲರೂ ಮುಸ್ಲಿಮರಾಗಬೇಕಾಗತ್ತೆ ಅಂಥೇಳಿ ಅವರು ಏನು ಸೈನ್ಯ ತೋರಿಸಿ ಹೇಳಿದ್ದಾರೆ, ಅದು ಕೂಡ ಒಂದು ಖಂಡನೀಯವಾಗಿರ್ತಕ್ಕಂಥದ್ದು. ಯಾಕೆ ಅಂತಂದರೆ ಇವತ್ತು ವಕ್ಫ್ ಬೋರ್ಡು ಭೂಮಿ ಕಬಳಿಕೆ ಮಾಡ್ತಾ ಇರೋದು, ಅದರ ವಿರುದ್ಧ ಹೋರಾಟ ಮಾಡೋ ವಿಷಯ ಬೇರೆ. ಆದರೆ ಅದರ ಭರದಲ್ಲಿ ಗುರು ಬಸವಣ್ಣನವರಿಗೆ ಅವಮಾನವಾಗ್ತಕ್ಕಂತಹ ಮಾತುಗಳನ್ನು ಆಡಿರೋದು ಇದು ಖಂಡನೀಯ ಅಂಥೇಳಿ ನಾವು ಲಿಂಗಾಯತ ಧರ್ಮ ಮಹಾಸಭಾ, ರಾಷ್ಟ್ರೀಯ ಬಸವದಳ ಮತ್ತು ಲಿಂಗಾಯತ ಸಮನ್ವಯ ಸಮಿತಿ ಎಲ್ಲ ಸಂಘಟನೆಗಳ ಕಡೆಯಿಂದ ನಾವು ಖಂಡಿಸ್ತಾ ಇದ್ದೀವಿ. ಬಸವನಗೌಡ ಪಾಟೀಲ್ ಅವರು ಈ ಮಾತನ್ನು ವಾಪಸ್ ತೆಗೆದುಕೊಂಡು ಕ್ಷಮೆ ಕೇಳಬೇಕು ಅಂಥೇಳಿ ಆಗ್ರಹಿಸ್ತಾ ಇದ್ದೀವಿ. ಶರಣ ಬಂಧುಗಳೇ, ತಮ್ಮೆಲ್ಲರಿಗೂ ಶರಣ. ಅಸಾಂವಿಧಾನಿಕ ಮತ್ತು ಅವೈಜ್ಞಾನಿಕವಾದ ಒಳ ಮೀಸಲಾತಿ ಮತ್ತು ಸದಾಶಿವ ಆಯೋಗದ ವರದಿಯನ್ನು ರಾಜ್ಯ ಸರ್ಕಾರ ಜಾರಿ ಮಾಡಲು ಹೊರಟಿರುವುದು ತರವಲ್ಲ. ಇದರಿಂದ ಕೊರಮ ಸಮಾಜಕ್ಕೆ ಹಾನಿಯಾಗುತ್ತೆ. ಯಾವುದೇ ಸರ್ವೆ ಮಾಡದೆ ಒಂದೇ ಸಮುದಾಯವನ್ನು ಓಲೈಸಲಿಕ್ಕೆ ರಾಜ್ಯ ಸರ್ಕಾರ ಹೊರಟಿರುವಂಥದ್ದು ಸರಿಯಲ್ಲ ಎಂದು ಜಿಲ್ಲಾ ಕೊರಮ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಸಂಜೀವ್ ಕುಮಾರ್ ಬೇಲೂರ್ ವಿಡಿಯೋ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಯಾವುದೇ ಒಂದು ಒಳ ಮೀಸಲಾತಿ ಜಾರಿಗೆ ತರಬೇಕಾದರೆ ಅಲ್ಲಿರುವಂತಹ ರಾಜ್ಯ ಸರ್ಕಾರಗಳು ಎಲ್ಲ ಜಾತಿಗಳ ನಿಖರ ಮಾಹಿತಿಯನ್ನು ಪಡೆದುಕೊಳ್ಳಬೇಕಾಗುತ್ತೆ, ಸರ್ವೆ ಮಾಡಬೇಕಾಗುತ್ತೆ. ಹೀಗಾದಾಗ ಮಾತ್ರ ಒಳ ಮೀಸಲಾತಿ ಜಾರಿಗೆ ತರಬಹುದು. ಇಲ್ಲದೇ ಇದ್ರೆ ಅಲ್ಪಸಂಖ್ಯಾತರಾದ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗುತ್ತೆ ಎನ್ನುವಂಥ ಮಾತನ್ನು ಬೇಲೂರು ತಿಳಿಸಿದ್ದಾರೆ. ನಮಸ್ಕಾರಗಳು. ರಾಜ್ಯ ಸರ್ಕಾರವು ಒಳ ಮೀಸಲಾತಿ ಜಾರಿಗೆ ತರಲು ಹೊರಟಿರುವಂಥ ಈ ಅವೈಜ್ಞಾನಿಕ, ಅಸಂವಿಧಾನಿಕ ಹಾಗೂ ಒಂದು ಸಮುದಾಯವನ್ನು ಓಲೈಸಿಕೊಳ್ಳುವ ಒಂದು ಉದ್ದೇಶದಿಂದ ಸದಾಶಿವ ಆಯೋಗದ ವರದಿಯನ್ನು ಜಾರಿಗೆ ತರಲು ಮುಂದಾಗಿರುವಂಥ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಒಂದು ನಡೆಯನ್ನು ನಮ್ಮ ಕೊರಚ ಸಮುದಾಯವು ಖಂಡಿಸಿ ವಿರೋಧಿಸುತ್ತದೆ. ಹಿಂದೆ ಸುಪ್ರೀಂ ಕೋರ್ಟ್, ಸರ್ವೋಚ್ಚ ನ್ಯಾಯಾಲಯವು ಸಹ ತನ್ನ ಆದೇಶದಲ್ಲಿ ಸ್ಪಷ್ಟವಾಗಿ ರಾಜ್ಯ ಸರ್ಕಾರಗಳಿಗೆ ನೀಡಿದೆ. ಯಾವುದೇ ಒಂದು ಒಳ ಮೀಸಲಾತಿ ಜಾರಿಗೆ ತರಲು ಅಥವಾ ಅನುಷ್ಠಾನಕ್ಕೆ ತರಬೇಕಾದರೆ ಅಲ್ಲಿನ ರಾಜ್ಯ ಸರ್ಕಾರಗಳು ನಿಖರವಾದಂಥ, ಪರಿಶೀಲಿಸಬಹುದಾದಂಥ, ನಂಬಬಹುದಾದಂಥ ದತ್ತಾಂಶಗಳನ್ನು ಆಧಾರವಾಗಿಟ್ಟುಕೊಂಡು ಜಾತಿಗಳನ್ನು ವರ್ಗೀಕರಣ ಮಾಡಿ ಈ ಒಂದು ಒಳ ಮೀಸಲಾತಿ ಜಾರಿಗೆ ತರಬಹುದು ಅಂತ ತನ್ನ ಒಂದು ಆಜ್ಞೆಯಲ್ಲಿ ತಿಳಿಸಿದೆ. ಹಾಗಾಗಿ ಈ ಒಂದು ಎ.ಜೆ. ಸದಾಶಿವ ಆಯೋಗದ ವರದಿಯಲ್ಲಿ ಅವೈಜ್ಞಾನಿಕವಾದಂಥ, ಅಸಂವಿಧಾನಿಕ ಮತ್ತು ಸಾಮಾಜಿಕ ನ್ಯಾಯ ಇಲ್ಲದೆ ಇರುವಂಥ ಒಂದು ಕೆಲವೊಂದು ದತ್ತಾಂಶಗಳನ್ನು ಇಟ್ಟುಕೊಂಡು ಇದು ಜಾರಿಗೆ ತರ್ತಾ ಇದೆ. ಇದು ಒಳ್ಳೆಯದಲ್ಲ. ಒಂದು ವೇಳೆ ಈ ಒಂದು ಒಳ ಮೀಸಲಾತಿ ಜಾರಿಗೆ ತರುವುದಾದರೆ ಸರ್ವೋಚ್ಚ ನ್ಯಾಯಾಲಯದ ಒಂದು ಆದೇಶದಂತೆ ಈ ಒಂದು ಹಿಂದುಳಿದ ವರ್ಗದ ಕಾಂತರಾಜು ಸಮಿತಿಯ ವರದಿಯನ್ನು ಸಂವಿಧಾನದ ಅನುಚ್ಛೇದ 46ರ ಅಡಿಯಲ್ಲಿ ರಚಿಸಿ ಜಾತಿವಾರು ಶೈಕ್ಷಣಿಕ ಮತ್ತು ಆರ್ಥಿಕ ಅಂಶಗಳನ್ನು ಸಂಗ್ರಹಿಸಿರುವುದರಿಂದ ಹಾಗೂ ಈ ವರದಿ ಸಂಪುಟ ಸಭೆಯಲ್ಲಿ ಅನುಮೋದನೆಯಾಗಿದ್ದು ಈ ವರದಿಯ ಅಂಕಿಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ಜಾರಿಗೆ ತಂದರೂ ಸಹ ಈ ಒಂದು ಕೊರಚ ಸಮುದಾಯವು ಸ್ವಾಗತಿಸುತ್ತದೆ. ಇಲ್ಲ ಅಂದರೆ ಕೇಂದ್ರ ಸರ್ಕಾರವು 2025ರಲ್ಲಿ ರಾಷ್ಟ್ರೀಯ ಜನಗಣತಿ ಸಮೀಕ್ಷೆ ನಡೆಸಲು ತಯಾರಿ ನಡೆಸಿದೆ. ಈ ಒಂದು ಜನಗಣತಿ ಒಂದು ಆಧಾರದ ಮೇಲೆ, ಸಮೀಕ್ಷೆಯ ಅಂಕಿಅಂಶ ದತ್ತಾಂಶಗಳ ಆಧಾರದ ಮೇಲೆ ಈ ಒಂದು ಒಳ ಮೀಸಲಾತಿ ಜಾರಿಗೆ ತಂದರೂ ಸಹ ಈ ಒಂದು ಕೊರಚ ಸಮುದಾಯವು ಸ್ವಾಗತಿಸುತ್ತದೆ ಅಂತ ನಾನು ಈ ಮೂಲಕ ಹೇಳಲು ಬಯಸ್ತಾ ಇದ್ದೀನಿ. ಪರಿಶಿಷ್ಟ ಜಾತಿಯಲ್ಲಿ ಬರುವಂಥ 101 ಜಾತಿಗಳಲ್ಲೇ ಕೊರಚ ಸಮುದಾಯವು ಅತ್ಯಂತ ಹಿಂದುಳಿದಂಥ, ಬಹಿಷ್ಕೃತ ಹಾಗೂ ಶೋಷಣೆಗೆ ಒಳಗಾಗಿರುವಂಥ ಒಂದು ಸಮುದಾಯ ಆಗಿದೆ. ಅತ್ಯಂತ ನಿಕೃಷ್ಟ ಬದುಕು ಸಾಗಿಸುವ ಒಂದು ಜನಾಂಗ ಯಾವುದಪ್ಪ ಅಂತಂದರೆ ಇದು ಕೊರಚ ಸಮುದಾಯ ಆಗಿದೆ. ಕಳೆದ 50 ವರ್ಷಗಳಿಂದ ಈ ಕರ್ನಾಟಕ ರಾಜ್ಯದಲ್ಲಿ ಒಬ್ಬರು ಈ ಒಂದು ಸಮುದಾಯದ ಪರವಾಗಿ ಧ್ವನಿ ಎತ್ತುವಂಥ ಜನಪ್ರತಿನಿಧಿಗಳಿಲ್ಲದೆ ಗುಲಾಮಗಿರಿಯಾಗಿಯೇ ಈ ಜನಾಂಗ ಒದ್ದಾಡ್ತಾ ಇದೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದು 78 ವರ್ಷಗಳು ಕಳೆದರೂ ಸಹ ಈ ಒಂದು ಕೊರಚ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯವೇ ಸಿಕ್ಕಿಲ್ಲ. ಈ ಒಂದು ಸಮುದಾಯವು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ
ಧಾರ್ಮಿಕವಾಗಿ ಎಲ್ಲ ಕ್ಷೇತ್ರದಲ್ಲಿ ಶೋಷಣೆ ಮತ್ತು ಅತ್ಯಂತ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಬಂದಿದೆ ಅಂತ ಈ ಮೂಲಕ ಹೇಳಲು ಬಯಸ್ತಾ ಇದ್ದೀನಿ. ಈ ಒಂದು ಸಮುದಾಯವು ಅಜ್ಞಾನ, ಅನಕ್ಷರತೆ, ಬಡತನ, ನಿರುದ್ಯೋಗ ಈ ಬಹಳಷ್ಟು ಸಮಸ್ಯೆಗಳಲ್ಲಿ ಇದು ಬಳಲ್ತಾ ಇದೆ. ಈ ಜನಾಂಗ ಸಮಾಜದ ಮುಖ್ಯವಾಹಿನಿಗೆ ಬರಬೇಕಾದ್ರೆ ಮತ್ತೆ ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದೊಡ್ಡ ಆಕಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.